ತಂದೆಯನ್ನ ಋಣ್ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಗ್ರಾಮದ ಆರಾಧ್ಯ ದೈವ ಕರ್ಮ ಯೋಗದಿಂದ ಶಿವಯೋಗದೆಡೆಗೆ ಆಗಮಿಸಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮೇಶ್ವರ ದಿವ್ಯ ಚೇತನಕ್ಕೆ ಹಣೆಮಣೆದು ಎನ್ನ ದೀಕ್ಷಾಗುರು ಪರಮ ಪೂಜ್ಯ ಶ್ರೀ ಅಕ್ಕನವರ ದಿವ್ಯ ಚೇತನಕ್ಕೆ ಹಣೆಮಣೆದು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ ಹಾಗೂ 2025 ವಚನ ವಿಜಯೋತ್ಸವ ಈ ಒಂದು 10 ದಿನಗಳ ಕಾಲ ಗುರುವಚನ ಪ್ರವಚನ ಸಾರ ಪ್ರವಚನದ ಉದ್ಘಾಟನಾ ಸಮಾರಂಭ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆಯೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ನಿಜವಾಗ್ಲೂ ಇಷ್ಟು ದಿನ ಕಳೆದೇವ ನಾವು ನೀವು ಅನಿಸ್ಲತ್ತದ. ಎಲ್ಲರೂ ಹೇಳ್ಬೇಕಾದಾಗ ನಮ್ ಗೋರ್ನಾಳೆ ಅಪ್ಪರ ಪ್ರಚಾರ ಪ್ರಾಸ್ತಾವಿಕವಾಗಿ ಮಾತಾಡ್ಬೇಕಾದಾಗ 10 ವರ್ಷದಿಂದ ಅಪ್ಪರು ನಮ್ಮ ಊರ ಪ್ರವಚನ ಮಾಡ್ಲತ್ತಾರ ಅಂತಂದ್ರು. ಅವ್ರ ಮಾತು ಕೇಳ ಅನ್ಕೊಂಡ 10 ವರ್ಷ ದೊಡ್ಡವಾದನ ಈ ಊರಾಗ ಬಂದು ಹೋಗ್ಲಿ. ನಾವ್ ಒಬ್ಬನೇ 10 ವರ್ಷ ದೊಡ್ಡವಾಗಿನ, ನೀವೆಲ್ಲರೂ 10 ವರ್ಷ ಮುಂದಕ್ಕೆ ಬಂದೇವ. ನಾವೆಲ್ಲ ಒಂದು ಕ್ಷಣ ನಿಂತು ನೋಡ್ದೇವ ಅಂದ್ರೆ ಹಿಂದಿನ ದಿನಗಳು ನಾವು ನೆನಪು ಮಾಡ್ಕೊಂಡೇವ ಅಂದ್ರೆ ಎಷ್ಟು ಸುದೀರ್ಘ ಜೀವನ ಅದ ನಮ್ದೆಲ್ಲರದು ಅಂತ ಬಹಳ ಸಂತೋಷ. ನಾವು ಬಹಳ ಖುಷಿ ಪಡ್ಬೇಕು. ಮತ್ತು ನಾವು ಬಹಳ ಗಟ್ಟಿಗರಿದ್ದೀವಿ. ಯಾಕೆ ಗಟ್ಟಿಗರಿದ್ದೀವಿ ಅಂತಂದ್ರೆ ಕೊರೋನಾ ಅಂತ ಬ್ಯಾನಿನೂ ಗೆದ್ದಿದ್ದೇವ್ ನಾವು. ಎಷ್ಟು ಮಂದಿ ಹೋಗ್ಲಕ್ಕಿಲ್ಲ, ಎಷ್ಟು ಮಂದಿ ಅದ್ರ ಅಳುಗೋದು ಹೋಗ್ಲಕ್ಕಿಲ್ಲ. ಅಂತ ರೋಗ ಬಂದಾಗ್ಲೂ ಕೂಡ ನಾವು ಗಟ್ಟಿ ಉಳಿದಿದ್ದೇವೆ ಅಂದ್ರೆ ಕಾರಣ ನಮ್ ಹಿಂದೆ ಒಂದು ಶಕ್ತಿ ಅದ. ಆ ಶಕ್ತಿನೇ ನಮಗೆ ಕಾಯ್ಕೊಂಡು ಉಳಿದದ. ಯಾಕೆ ಉಳಿಸದ ಅಂದ್ರೆ ನಿಮ್ಲಿಂದ ಇನ್ನ ಮುಂದೆ ಕೆಲಸ ಮಾಡೋದು ಬೊಕ್ಕೊಳ್ಳದ. ಇನ್ನ ನಿಮ್ಮಿಂದ ಮಾಡ್ತಕ್ಕಂಥ ಕೆಲಸಗಳು ಬಹಳ ಅದ. ನಿಮ್ ಕೆಲಸ ಮುಗ್ದಿಲ್ಲ, ಅದು ಪೂರ್ಣವಾಗುವವರೆಗೂ ನೀವು ಇಲ್ಲಿರ್ಬೇಕು, ಕೆಲಸ ಮಾಡಿ ಬರ್ಬೇಕು ಅಂತ ನಮಗ್ ಉಳಿಸ್ಯಾರ. ಅದಕ್ಕೆ ನಾವು ಕೆಲಸ ಮಾಡ್ಲಕ್ ಉಳಿದಿದ್ದೆವು. ಏನ್ ಕೆಲಸ ಮಾಡ್ಬೇಕು? ದೇವ್ರು ನಮ್ಮೆಲ್ಲರಿಗೂ ಉಳಿಸ್ಯಾರ. ಯಾವ್ದಕ್ಕೆ ಉಳಿಸ್ಯಾರ? ನೀವೆಲ್ಲ ಕೆಲಸ ಮಾಡ್ರ ಅಂದಾರ. ಏನ್ ಕೆಲಸ ಮಾಡ್ಬೇಕು? ಹಂಗ ತಂಗಿ ಬೆಳಗ್ದ, ಮನೆ ಹುಡುಗದ, ಅಡಿಗೆ ಮಾಡ್ದ, ಹೊಲಕ್ ಹೋದ, ನೌಕರಿ ಮಾಡ್ದ, ರೊಕ್ಕ ತಂದ, ಇವೇ ಮಾಡ್ಬೇಕಾ? ಇದಕ್ಕಾಗೆ ನಾವು ಉಳಿದಿದ್ದೇವ. ಬಹಳ ಚಂದ ಹೇಳ್ತಾರ ಒಂದ್ ಕಡೆ ಷಣ್ಮುಖ ಶಿವಯೋಗಿಗಳು. ಯಾಕೆ ಇರ್ಬೇಕು, ಏನು ಮಾಡ್ಬೇಕು ಅನ್ನೋದ್ರ ಕುರಿತಾಗಿ ನಾವು ಮಾತಾಡ್ಬೇಕಾಯ್ತಂತಂದ್ರ ಸಂಘಲೇಸು ಸಾಧು ಸತ್ಪುರುಷರ. ಎಷ್ಟು ಚಂದ ಹೇಳ್ತಾರಂದ್ರೆ ಸಂಘಲೇಸು ಸಾಧು ಸತ್ಪುರುಷರ, ಸಂಘಲೇಸು ಸದ್ಭಕ್ತ ಶರಣ ಜನಂಗಳ, ಸಂಘಲೇಸು ಸುಜ್ಞಾನಿ ಸಹವಾಸಿಗಳ, ಸಂಘಲೇಸು ಅಖಂಡೇಶ್ವರ ಲಿಂಗವ ಕೂಡಿದ ಸದ್ಭೋಗಿಗಳ. ಯಾಕೆ ಬದುಕಬೇಕು ಅನ್ನೋದಕ್ಕ ನಮಗೆ ಸಂಘ ಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಜೀವನದಲ್ಲಿ ಸಂಘ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, ಬಹಳ ಸುಂದರವಾಗಿರ್ತಕ್ಕಂಥ ಮಾತುಗಳು ನಮ್ಮ ಚನ್ನಬಸವಣ್ಣವ್ರು ಹೇಳೋರು. ಸಂಘ ಏನೆಲ್ಲ ಕಲಿಸ್ತದ, ಏನ್ ಕಲಿಸಲ್ದ ಹೇಳ್ರಿ? ಕುಡುಕುರ್ಕ ಸಂಘ ಅದ, ಇಸ್ಪಟ್ ಆಡೋರ್ ಸಂಘ ಅದ, ದುಶ್ಚಟ ಮಾಡೋರ್ ಸಂಘ ಅದ, ರೊಕ್ಕ ತುಂಬಾ ಸಂಘ ಅದ, ಶರಣರ್ದು ಸಂಘ ಅದ. ನಾವ್ ಯಾರ ಸಂಘದಾಗಿದ್ದೆವು? ಎಂತವ್ರ ಸಂಘದಾಗ ಉಳಿದೇವು ಅಂದ್ರೆ ಅಂತ ಜೀವನ ನಮ್ಮದ ನಿರ್ಮಾಣ ಆಗ್ತದ. ಅದಕ್ಕೆ ಹೇಳ್ತಾರೆ ಜೈಸಾ ಸಂಘ ವೈಸಾ ರಂಗ್ ಅಂತ ಹೇಳ್ತಾರೆ. ಎಂತವ್ರ ಸಂಘದಾಗಿದ್ದೆವು, ಎಂತವ್ರ ಜೊತೆ ಕುಂತೆವು, ಎಂಥ ಮಾತುಗಳು ಕೇಳಿದೆವು, ಅಂಥ ಮಾತುಗಳು ಅಂತ ಜೀವನ ನಮ್ಮ ನಿರ್ಮಾಣ ಆಗ್ತದ. ಅದಕ್ಕಾಗಿ ಬಹಳ ಹೇಳ್ತಾರೆ, ಚಂದ ಹೇಳ್ತಾರೆ, ಸಂಘಲೇಸು ಸಾಧು ಸತ್ಪುರುಷರ. ಯಾರ ಸಂಘ ಮಾಡ್ಬೇಕಂದ್ರೆ ಸಾಧು ಮತ್ತು ಸತ್ಪುರುಷರ ಸಂಘ ಮಾಡ್ಬೇಕು. ಹೆಂಗ್ ಬದುಕಬೇಕು ಅಂತ ಕಲಿಸ್ತಾರ, ಹೆಂಗಿರ್ಬೇಕು ಅಂತಕ್ಕಂಥದ್ದು ಕಲಿಸ್ತಾರ. ಸಂಘಲೇಸು ಸದ್ಭಕ್ತ ಶರಣ ಜನಂಗಳ, ಸದ್ಭಕ್ತರು, ಸತ್ಯವನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಸತ್ಯದ ದಾರಿಯಲ್ಲಿ ನಡೀತಕ್ಕಂಥವ್ರು ಸಂಘದಾಗಿರ್ಬೇಕು. ಜೀವನ ಬಹಳ ಸುಂದರವಾಗಿರ್ತದ. ಅದು ಸಂಘ ಬಹಳ ದೊಡ್ಡದಿರ್ತದೆ. ಇವತ್ತ ನಾವೆಲ್ಲ ಕುಂತಿದ್ದೆವು, ಹಿಂಗೆ ಒಂದೂರ ಪ್ರವಚನ ನಡೆದಿತ್ತು. ಪ್ರವಚನ ನಡಿಬೇಕಾದಾಗ ಎಲ್ರೂ ಸಾಯಂಕಾಲ ಆದ ತಕ್ಷಣ ಪ್ರವಚನಕ್ಕೆ ಬರ್ತೀವಿ. ಮನುಷ್ಯ ಬಹಳ ಚಂದ ಕೇಳ್ತಾನೆ, ಕೇಳೋ ಗುಣ ಇರ್ತದೆ. ಏನಾರ ಒಳ್ಳೇದ್ ಹೇಳ್ತಾನೇನೋ, ನಮ್ಮ ಜೀವನಕ್ಕೆ ಒಳ್ಳೇದಾಗ್ತದೇನೋ ಅಂತ ಕೇಳ್ಬೇಕಂತ ಗುರುಗಳು ಊರ ಪ್ರವಚನ ನಡೆದಿತ್ತು. ಎಲ್ಲರೂ ಪ್ರವಚನಕ್ಕೆ ಹೋಗ್ತಾ ಇದ್ರು. ಸುಮ್ಮನೆ ಬರ್ತಿದಿಲ್ರಿ ಪ್ರವಚನಕ್ಕೆ ಬರ್ಬೇಕಾದ್ರೆ ಚಂದ ಮುಖ ತೊಳ್ಕೊಂಡು, ಹಣಿ ತುಂಬಾ ವಿಭೂತಿ ಹಚ್ಕೊಂಡು, ಓಂ ನಮಃ ಶಿವಾಯ ಅಂತ ಮಂತ್ರ ಹೇಳ್ತಾ ಇಷ್ಟು ಭಕ್ತಿಲಿಂದ ಬಂದು ಕೂಡ್ತಿದ್ರಂದ್ರೆ ಇಡೀ ಊರಿನ ಜನ ಪ್ರವಚನ ತುಂಬ್ತಿದ್ರು, ಗುರುಗಳ ಪ್ರವಚನ ಮಾಡ್ತಾ ಇದ್ರು. ಊರಿನ ಒಂದು ಸಂಭ್ರಮ ಇತ್ತು. ಅಂತ ಟೈಮಿನಾಗ ಊರಾಗ ಒಬ್ಬ ಶ್ರೀಮಂತ ಇದ್ದನು, ಬಹಳ ದೊಡ್ಡ ಶ್ರೀಮಂತ.
ಏನು ಕೊರತೆ ಇರ್ಲಿಲ್ಲ. ಹಣದ ಕೊರತೆ ಇರ್ಲಿಲ್ಲ, ಬಂಗಾರದ ಕೊರತೆ ಇರ್ಲಿಲ್ಲ, ಆಸ್ತಿ ಕೊರತೆ ಇರ್ಲಿಲ್ಲ, ಮನೆಗೆಲ್ಲ ಸಂಪತ್ತಿತ್ತು. ಆದ್ರೆ ಮನುಷ್ಯ ಸದಾ ಕಾಲ ಚಿಂತೆ ಮಾಡ್ತಾ ಇದ್ದನು, ದುಃಖದಾಗಿರ್ತಾ ಇದ್ದನು. ಸದಾ ಕಾಲ ದುಃಖದಾಗಿರ್ತಾ ಇದ್ದನು. ಒಂದು ಸರಿ ಏನಾಗ್ತದೆ ಅಂತಂದ್ರೆ, ಎಲ್ಲರೂ ಪ್ರವಚನಕ್ಕೆ ಹೋಗ್ಬೇಕಾದಾಗ ಅವನಿಗೆ ಅನಿಸ್ತದೆ, ಇವ್ರು ಎಲ್ಲರೂ ಪ್ರವಚನಕ್ಕೆ ಹೋಗಿದ್ರು ಇವ್ರಿಗೆ ಸಿಗುತ್ತದೇನು? ಹೋಯ್ತಾರ, ಪ್ರವಚನಕ್ಕೆ ಹೋಗ್ತಾರ, ಕೂಡ್ತಾರ, ಕೇಳ್ತಾರ, ಏನು ಸಿಗುತ್ತದ ಅಂತ ಅವನ್ ತಲೆಯಾಗ ಬರ್ತದ. ಅವ ಎಂದೂ ಪ್ರವಚನಕ್ಕೆ ಬಂದವಲ್ಲ, ಪ್ರವಚನದಾಗ ಕುಂತವಲ್ಲ, ಕೇಳಿದವಲ್ಲ, ಸತ್ಸಂಗದಾಗ ಭಾಗವಹಿಸದವಲ್ಲ. ಆದ್ರೂ ಕೂಡ ಇವ್ರು ಹೋಗೋರಿಗೆ ಏನು ಸಿಗುತ್ತದ ಅಂತ ಕೇಳ್ಬೇಕು ಅನಿಸ್ತದ. ಹಿಂಗೆ ಪ್ರವಚನಕ್ಕೆ ಬರ್ತಿರ್ತಾರ, ಒಬ್ನಿಗೆ ಹಿಡಿತಾನ. ಅಲ್ಲ, ದಿನಾ ಸಾಯಂಕಾಲ ಆದ ತಕ್ಷಣ ಗುಡಿಯಾಗ ಹೋಗಿ ಕುಂತ್ ಪ್ರವಚನ ಕೇಳತ್ತೀರಿ, ಪ್ರವಚನದಾಗ ಹೋಗಿ ಕುಂತು ನಿಮ್ ಗುರುಗಳು ಏನ್ ಕೊಡ್ತಾರ ಅಂತ ಕೇಳ್ತಾನ. ಏನ್ ಕೊಡ್ತಾನ ಅಂದ್ರೆ ಅವಾಗ ಅವ ಹೇಳ್ತಾನೆ, ಏನಿಲ್ಲ, ನಮ್ ಗುರುಗಳ ಹತ್ರ ಯಾರು ಹೋಗಿ ಕೂಡ್ತಾರ, ಯಾರು ಅವ್ರ 4 ಮಾತು ಕೇಳ್ತಾರ, ಅವ್ರಿಗೆಲ್ಲ ಸಮಾಧಾನ ಸಿಗುತ್ತದ. ಅದಕ್ಕೆ ನಾವು ಪ್ರವಚನಕ್ಕೆ ಹೋಗಿ ಸಮಾಧಾನ ಪಡಿಬೇಕಂತ ಪ್ರವಚನ ಕೇಳಕ್ ಹೋಗ್ತೀವೋ ಅಂತ ಅವ ಹೇಳ್ತಾನೆ. ಅವಾಗ ಅವ ಅಂತಾನ, ಹೌದಾ, ನಿಮ್ ಗುರುಗಳು ನನಗೂ ಸಮಾಧಾನ ಕೊಡ್ತಾರ ಅಂತ ಕೇಳ್ತಾನೆ. ನಿಮ್ ಗುರುಗಳು ನನಗೂ ಸಮಾಧಾನ ಕೊಡ್ತಾರೇನಂದ್ರೆ ಅವ ಅಂತಾನ, ಯಾರು ಬಂದು ಕೂಡ್ತಾರೋ ಅವ್ರೆಲ್ಲರಿಗೂ ನಮ್ ಗುರುಗಳು ಸಮಾಧಾನ ಕೊಡ್ತಾರ, ನಡಿ ನೀನು ಪ್ರವಚನಕ್ಕ, ನಿನಗೂ ಸಮಾಧಾನ ಸಿಗುತ್ತದಂತಂದ್ರೆ ಅವ ಅಂತಾನೆ, ಬಂಗಾರ ಅದ, ಆಸ್ತಿ ಅದ, ಬಡವೆ ಅದ, ಎಲ್ಲಾದ ಸಮಾಧಾನ ಸಿಕ್ಕಿಲ್ಲ, ಇನ್ನು ಗುರುಗಳ ಮಾತಿನಾಗ ಏನಿರ್ತದ ನೋಡರ್ ನಡಿ ಅಂತ ಹೇಳ್ತಾನ. ಬಂದು ಪ್ರವಚನ ಕೂಡ್ತಾನ. ಗುರುಗಳ ಪ್ರವಚನ ಹೇಳ್ತಾ ಹೇಳ್ತಾ ಇರ್ತಾರ. ಪ್ರವಚನ ಕೇಳ್ತಾ ಇರ್ತಾನ. ಇವ ಎಂದೂ ಪ್ರವಚನ ಕೇಳಿದವಲ್ಲ, ಒಂದ್ ಕಡೆ ಗುರುಗಳ ಪ್ರವಚನ ನಡೀತಿರ್ತದ, ಒಂದ್ ಕಡೆ ಇವನಿಗೆ ನಿದ್ದೆ ಹತ್ತು ಬಿಡ್ತದ. ಕೇಳಕ್ ಕೂಡ್ಲಕ್ಕಾಗಲ್ರಿ, ಬಹಳ ಮಂದಿ ನೀವು ತಂದು ಕೂಡಿಸ್ರಿ, ಇದೇನ್ ಹೇಳತ್ತಿದ ಅಕ್ಕ ಅಂತಾರ, ಇದೇನು ಕೇಳದ ಅಂತಾರೆ. ಯಾಕಂದ್ರೆ ಕೂಡ್ಗುಡಲ್, ಯಾಕಂದ್ರೆ ಕುಂತ್ರ ಕೇಳಕ್ ಮನಸ್ಸಿರಲ್ಲ, ತಲೆಯಾಗ ಬೇರೆದ್ ಇಟ್ಕೊಂಡು ಬಂದು ಇಲ್ಲಿ ಕುಂತಂದ್ರೆ ಕೇಳ್ಗುಡಲ್. ಹಂಗ ಪ್ರವಚನ ನಡೀತ್ ಒಂದು ತಾಸಿನ ಪ್ರವಚನ ಇತ್ತು. ಅವ ಕುಂತನು ಏನೇನು 4 ಮಾತು ಒಳಗ್ ಹೋಗಲದು. ಕೊನೆಗೆ ಅವನಿಗೆ ಅನಿಸ್ತು, ಏನೂ ಸಿಗಲೋಯ್ತು ಈಗ ಪ್ರವಚನದಾಗ ಅಂತ ತಿಳ್ಕೊಂಡನು. ಎಲ್ಲರೂ ಎದ್ದು ಹೋಗ್ಲತ್ತಿರೋ, ಗುರುಗಳೇನ್ ಎದ್ದು ಹೋಗ್ಬೇಕಂತ ನಿಂತಿರೋ, ಸೀದಾ ಬಂದ್ ಗುರುಗಳ ಪಾದ ಮುಟ್ಟು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿ ಕೇಳ್ತಾನೆ, ಗುರುಗಳೇ ನಿಮ್ ಪ್ರವಚನ ಕೇಳಿದ್ರೆ ನೀವು ಸಮಾಧಾನ ಕೊಡ್ತೀರಿ ಅಂತ ಊರ್ ಮಂದಿ ಮಾತಾಡತ್ತಾರ. ಎಲ್ಲರೂ ಬಂದು ಪ್ರವಚನ ಕೇಳತ್ತಾರ, ಎಲ್ರಿಗ್ ಸಮಾಧಾನ ಆಗ್ಯದಂತಾರ. 1 ತಾಸು ಆಯ್ತು ನಾನು ಪ್ರವಚನದಾಗ ಬಂದು ಕುಂತೀನಿ, 1 ತಾಸು ಪ್ರವಚನ ಕೇಳಿನಿ, ಏನೇನು ಸಮಾಧಾನ ಸಿಕ್ಕಿಲ್ಲ. ನನಗೂ ಯಾವ್ದಾರ 4 ಮಾತು ಸಮಾಧಾನ ಆಗದ್ ಹೇಳ್ರಲ್ಲ ಅಂತಂದ. ಗುರುಗಳು ಬಹಳ ಶಾಣೆ ಇದ್ದು. ಅವ್ರಂದ್ರ, ತಮ್ಮ ಪುಕ್ಷಟೆ ಕೊಡ್ಲಕ್ ಬರಲ್ಲ ಯಾವ್ದು ಬಿ, ಕಾಯಿ ಇಲ್ಲ ಕರ್ಪೂರ ಇಲ್ಲ ಬಂದು ನಿನ್ ಗುಡಿಗೆ ಅಂದ್ರ ವರ ಇಲ್ಲ ಪ್ರಸಾದ ಇಲ್ಲ, ನಡಿ ನಿನ್ ಮನಿಗೆ ಅಂತ ನಂದೇವ್. ಏನಾರ ತಗೋಬೇಕಾದ್ರೆ ಏನಾರ ಕೊಡ್ಬೇಕು. ನೀನು ಪ್ರವಚನಕ್ಕೆ ಬಂದು ಕುಂತೀರಿ, 1 ತಾಸು ಕೇಳಿದಿ, ನಿನಗೆ ಏನೋ ಸಿಕ್ಕಿಲ್ಲ ಅಂದ್ರೆ ನೀ ಏನೂ ಕೊಟ್ಟಿಲ್ಲ, ನೀ ಏನಾರ ಕೊಡು, ನಾನು ನಿನ್ನ ಸಮಾಧಾನ ಕೊಡ್ತೇನೆ ಅಂತ ಅಂತಾರ ಗುರುಗಳು. ಅವಂತನಗೆ ಏನ್ ಬೇಕು ಹೇಳಿ, ಬಹಳ ಶ್ರೀಮಂತ ಇದ್ದನು, ಯಾವ್ದ್ರ ಕೊರತೆ ಇಲ್ಲ, ಕೇಳ್ರಿ ನೀವು ಏನ್ ಬೇಕು ಹೇಳ್ರಿ ಕೊಡ್ತೀನಿ, ನಮಗ್ ಸಮಾಧಾನ ಕೊಡ್ರಿ ಅಂತಂದ್ರೆ ಗುರುಗಳು ಅಂತಾರ, ನೀ ಕೊಡೋದ್ ಏನಿಲ್ಲ, ನಿನ್ ಮನೆಗೆ ಹೋಗು, ನಿನ್ ಮನೆಗಿಂದ ಎಲ್ಲಾ ಸಾಮಾನು ಇರ್ತಾವ, ಯಾವುದಕ್ಕೂ ಉಪಯೋಗ ಆಗದೆ ಇರ್ತಕ್ಕಂತ, ಏನೇನ್ ಕೆಲ್ಸಕ್ಕೆ ಬರ್ಲಾರ್ದಂತ ಏನಾರ ಸಾಮಾನ್ ಇತ್ತಂದ್ರ ಅದು ಹಿಡ್ಕೊಂಡು ತಕೊಂಡು ಬಂದ್ ನನಗ್ ಕೊಡು, ನಿಮಗೆ ಸಮಾಧಾನ ಕೊಡ್ತೀನಿ ಅಂತ ಗುರುಗಳು ಹೇಳ್ತಾರೆ. ಅವ ಅಂತ ಇದೇನ್ ದೊಡ್ಡದ, ಮನಿ ತುಂಬಾ ಬೇಕಾದಷ್ಟು ಬಿದ್ದಾವ, ಏನು ಕೆಲ್ಸಕ್ಕೆ ಬರ್ಲಾರ ಸಾಮಾನುಗಳವ, ಇದು ತಗೊಂಡ್ ಬರರಿ, ಗುರುಗಳಿಗೆ ಕೊಡರಿ, ಸಮಾಧಾನ ಪಡ್ಯಾರಂತ ಮನಿಗ್ ಹೋಗ್ತಾನ. ನಿಮ್ಗೆ ಹೇಳ್ತೀನಿ, ಯಾವುದೋ ಸಾಮಾನು ಮುಟ್ತಾನೆ ಎಲ್ಲ ಕೆಲ್ಸಕ್ಕೆ ಬರ್ತವೆ. ಇದು ಮುಟ್ತಾನ ಕೆಲ್ಸಕ್ಕೆ ಬರ್ತವ, ಅದು ಮುಟ್ತಾನ ಕೆಲ್ಸಕ್ಕೆ ಬರ್ತವ, ಇದು ಅದಕ್ಕಾಯ್ತು, ಅದು ಇದಕ್ಕಾಯ್ತು, ಎಲ್ಲ ಸಾಮಾನುಗಳು ಕೆಲ್ಸಕ್ಕೆ ಬರ್ತಾವ. ಇನ್ ಏನ್ ತಗೊಂಬರಂತ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡ್ತಾ ಇರ್ತಾನ, ಏನು ಸಾಮಾನು ಸಿಗಲು. ಕೊನೆಗ್ ಹೊರಗ್ ಅನಿಸ್ತದ, ಹೊರಗ್ ಬರ್ತಾನ, ಏನಾರ ಕೊಡ್ಬೇಕಲ್ಲ ಗುರುಗಳಿಗೆ, ಏನ್ ಕೊಡಲ್ಲ ಅಂತ ಹೊರಗ್ ಬಂದ್ ನಿಂತಿರ್ತಾನ. ಅಲ್ಲೊಂದು ಆಕಳು ನಿಂತಿರ್ತದ, ಆಕಳು ನಿಂತಿರ್ತದ, ಆ ಆಕಳು ಸಗಣಿ ಇರ್ತದ. ಇವ ನೋಡ್ತಾನ, ಮನೆಗಿನ ಸಾಮಾನ್ ಎಲ್ಲ ಕೆಲ್ಸಕ್ಕೆ ಬರ್ತಾವ, ಇದು ಬಾಜಾರ್ ಅದ, ಬಾಜಾರ್ದಾಗ ಆಕಳು ನಿಂತದ, ಸಗಣಿ ಇಟ್ಟದ, ಈ ಸಗಣಿ ಏನ್ ಕೆಲ್ಸಕ್ಕೆ ಬರ್ತದ, ಇದು ಒಯ್ದು ಗುರುಗಳಿಗೆ ಕೊಡರಿ, ಸಮಾಧಾನ ತಕೊಂಬರಿ ಅಂತ ಸಗಣಿ ಮುಟ್ಲಕ್ ಹೋಯ್ತಾನ. ಸಗಣಿನೇ ಕೊಡ್ಯಾರಂತ ಸಗಣಿ ಮುಟ್ಲಕ್ ಹೋದ್ರ ಸಗಣಿ ಮಾತಾಡ್ತದ, ತಮ್ಮ ಯಾರಂದ್ರ ನಿನ್ ಕೆಲ್ಸಕ್ಕೆ ಬರಲ್ಲ ಅಂತ ಮುಟ್ಬೇಡ ನೀ ನನಗ ಅಂತದ, ನೀ ನನಗ್ ಮುಟ್ಬೇಡ, ನಾ ಕೆಲ್ಸಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದಿ, ನಾ ಸಾಮಾನ್ಯವಾಗಿರ್ತಕ್ಕಂಥ ಸಗಣಿ ಅಲ್ಲ, ಇಟ್ಟರೆ ಸಗಣಿ ಆದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನಿನ್ನ ನೊಸಲಿಗೆ ವಿಭೂತಿ ಆದೆ, ನೀನ್ ಯಾರಿಗಾದೆ ಎಲೆ ಮಾನವ ಅಂತ ಕೇಳ್ತೀನಿ. ಕೆಲ್ಸಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದಿ, ನಾ ಬಹಳ ದೊಡ್ಡ ಕೆಲ್ಸಕ್ಕೆ ಬರ್ತೀನಿ, ಇಟ್ರ ಸಗಣಿ ಇದ್ದೀನಿ, ತಟ್ಟರ ಕುರುಳಾಗ್ತೀನಿ, ಸುಟ್ರು ನೀನ್ ಹಣಿಗೆ ವಿಭೂತಿ ಆಗ್ತೀನಿ, ನೀ ಯಾರಿಗಾಗ್ತಿ ಅಂತಂದಾಗ ಅವನಿಗೆ ಗೊತ್ತಾಗ್ತದ ಜೀವನದ ಸತ್ಯ, ಗುರುಗಳಿಗೆ ಏನು ಕೇಳ್ಯಾರಂತ. ಗುರುಗಳಿಗೆ ಏನು ಬೇಕಾಗ್ಯದ, ನಮ್ಮ ಮನೆಯಾಗಿರ್ತಕ್ಕಂಥ ಯಾವುದೇ ಖಾಲಿ ಸಾಮಾನು ಗುರುಗಳಿಗೆ ಬೇಕಾಗಿಲ್ಲ. ಯಾಕಂದ್ರೆ ಗುರುಗಳಿಂದ ಅದರಿಂದ ಉಪಯೋಗ ಇಲ್ಲ. ಈ ಗುರುಗಳಿಗೆ ಒಂದೇ ಒಂದು ಕೊಡ್ಬೇಕು, ಜೀವನದಾಗ ಅತ್ಯಂತ ಖಾಲಿಯಾಗಿರ್ತಕ್ಕಂಥ ಒಂದೇ ವಸ್ತು ಅದ, ಬೆಲೆ ಇಲ್ಲದೆ ಇರ್ತಕ್ಕಂಥ ಒಂದೇ ವಸ್ತು ಅದ, ಇದು ಒಯ್ದು ಕೊಡರಂತ ಓಡಿ ಗುರುಗಳ ಹತ್ರ ಬರ್ತಾನ. ಗುರುಗಳು ನಿಂತಿರ್ತಾರ, ಏನಾರ ಖಾಲಿ ಸಾಮಾನು ತರ್ತಾನೇನೋ ಅಂತ ನೋಡ್ತಿರ್ತಾರ, ಸೀದಾ ಬರ್ತಾನ, ಗುರುಗಳು ಎದುರು ಸಾಷ್ಟಾಂಗ ಹಾಕ್ತಾನ, ಗುರುದೇವ ಖಾಲಿ ಸಾಮಾನು ತಂದಿನಿ, ತಕೊರಿದು ಆಶೀರ್ವಾದ ಮಾಡ್ರಿ ಅಂದ್ರೆ, ಶಿಷ್ಯ ಏನ್ ತಂದಿದ್ದು ಅಂತಂದ್ರ, ಈ ನನ್ನ ಶರೀರನೇ ಖಾಲಿ ಅದ, ಇದನ್ನ
ನಮಗೆ ಅರ್ಪಿಸ್ಬಿಟ್ಟಿನಿ, ಉದ್ಧಾರ ಮಾಡ್ರಿ ಅಂತ ಹೇಳೋಣ. ಈ ಶರೀರನೇ ನಿಮಗೆ ಅರ್ಪಿಸ್ಬಿಟ್ಟಿನಿ. ಬಸವಣ್ಣ ಎಷ್ಟು ಚಂದ ಹೇಳ್ತಾರ, ವ್ಯಾಧ್ಯಾನೊಂದು ಮಲವ ತಂದಡೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ, ನೆಲನಾಡ ರಾಜನ ಹೆಣನೆಂದಡೆ ಒಂದು ಅಡಿಕೆಗೂ ಕೊಂಬುವರಿಲ್ಲ, ಮಲಕ್ಕಿಂತ ಕರ ಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವಂಗೆ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವ್ರಂದ್ರೆ, ಒಬ್ಬ ಬೇಡ ಒಂದು ಮಲ ಹಿಡ್ಕೊಂಡು ಬಂದನಂದ್ರ 10 ರೂಪಾಯಿ ಕೊಟ್ಟು ಯಾರ ಖರೀದಿ ಮಾಡ್ತಾರ, ಅದು ತಿಲ್ಲಕ್ಕಾಗಿಯೋ ಸಲುಲಕ್ಕಾಗಿಯೋ ಖರೀದಿ ಮಾಡ್ತಾರ. ಆದ್ರೆ ಇಡೀ ಭೂಮಂಡಲನೇ ಆಳಿರ್ತಕ್ಕಂಥ ರಾಜನೇ ಸತ್ತನಂದ್ರ ಒಂದು ಅಡಿಕೆ ಕೊಟ್ಟು ಹೆಣ ಖರೀದಿ ಮಾಡಲ್ರಂತ ಯಾರು. ಒಂದು ಅಡಿಕೆಗೂ ಕೊಂಬುವರಿಲ್ಲ, ಮೊಲಕ್ಕಿಂತ ಕರ ಕಷ್ಟ. ಮನುಷ್ಯನ ಜೀವನ ಅಂದ್ರೆ ಮೊಲಕ್ಕಿಂತಲೂ ಕರ ಕಷ್ಟ, ಅದಕ್ಕಿಂತಲೂ ಅದೇ. ಅದಕ್ಕಾಗಿ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವಂಗೆ. ನಾವು ನಂಬಬೇಕು. ಯಾರಿಗೆ ನಂಬಬೇಕಂದ್ರೆ ಪರಮಾತ್ಮನಿಗೆ ನಂಬಬೇಕು. ಜೀವನ ದಾರಿಯನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಗುರುವನ್ನ ನಂಬಬೇಕು. ಗುರುವಿಗೆ ನಂಬದೇವು ಅಂದ್ರೆ ಸದ್ಗತಿಯ ಸೋಪಾನದೆಡೆಗೆ ಕರ್ಕೊಂಡು ಹೋಗ್ತಾನ. ಅಂಥ ಗುರುವಿಗೆ ನಂಬುತ್ತೇವು ಅಂತಂದ್ರೆ ಹೆಂಗ್ ನಂಬಬೇಕು ಅನ್ನೋದಕ್ಕ ಒಂದು ವಚನ ಹೇಳ್ತಾರೆ. ಅದು ಒಂದು ವಚನ ಹೇಳಿ ಇವತ್ತಿನ ಪ್ರವಚನ ಮುಗಿಸಿ ನಾಳೆಯಿಂದ ನಾವು ಪ್ರಾರಂಭ ಮಾಡೋಣ. ಎಷ್ಟು ಚಂದ ಹೇಳ್ತಾರೆ ವಚನ ಅಂತಂದ್ರೆ, ನಾವು ಗುರುಗಳ ಹತ್ರ ಬಂದಿದ್ದೆವು, ಇಲ್ಲೆಲ್ಲರೂ ಕುಂತಿದೆವು. ಹೆಂಗ ಬಂದು ಕೂಡ್ಬೇಕಂದ್ರೆ ಎಲ್ಲಾ ಬಿಟ್ಟು ಕೂಡ್ಬೇಕಂತ. ಏನೇನು ಬಿಡ್ಬೇಕು? ಮನಿ ಬಿಡ್ಬೇಕು, ಪ್ಲಾಟ್ ಬಿಡ್ಬೇಕು, ಬಂಗಾರ ಬಿಡ್ಬೇಕು, ಆಸ್ತಿ ಬಿಡ್ಬೇಕು. ಯಾರಿಗೆ ಕೊಡ್ಬೇಕಂದ್ರೆ ನಾನು ತಂದು ಕೊಡ್ಬೇಕು. ಕೊಡ್ತೀರೇನು? ಬಿಡ್ಬೇಕಂದ್ರೆ ಅದ್ರ ಭಾವ ಬಿಟ್ಟು ಬಿಡ್ಬೇಕು. ಅವೆಲ್ಲ ಮನೆಗಿರ್ತಾವ, ಅದ್ರ ಬಗ್ಗೆ ಚಿಂತೆ ಮಾಡಬಾರ್ದು. ಹೆಂಗ ಕೂಡ್ಬೇಕು? ಎಷ್ಟು ಚಂದ ಹೇಳ್ತಾರಂದ್ರೆ, ಗುರುವಿನ ಹತ್ರ ಕುಂತು ಏನ್ ಕೇಳ್ಬೇಕಂದ್ರೆ, ಕೇಳಿರೇ ಕೇಳಿರೇ ಶಿವವಚನ ಗುರುವಚನ. ಬಹಳ ಚಂದ ಹೇಳ್ತಾರ ಹಾವಿನಾಲ ಕಳ್ಳಯ್ಯ ಶರಣರು. ಏನು ಮಾಡ್ಬೇಕು ಎದುರು ಬಂದು ಕುಂತಂದ್ರೆ, ಕೇಳಿರೇ ಕೇಳಿರೇ ಶಿವವಚನ ಗುರುವಚನ. ಬಂದು ಕುಂತಿದ್ದೇವೆ ಅಂದ್ರೆ ಕೇಳ್ಬೇಕು. ಯಾರು ಕೇಳ್ಬೇಕು? ಶಿವವಚನ ಗುರುವಚನ. ಇವಾಗ ಎರಡು ಚಿಂತನೆ ಮಾಡ್ತೀವಿ. ಒಂದು ಪರಮಾತ್ಮ ಅಂದ್ರೆ ಯಾರು, ಇನ್ನೊಂದು ಗುರು ಅಂದ್ರೆ ಯಾರು. ಗುರುವಿನ ಕಾರ್ಯ ಏನದ, ಪರಮಾತ್ಮ ನಡೆಗೆ ಹೋಗ್ಬೇಕಾದ್ರ ದಾರಿ ಯಾವ್ದದ. ಅದಕ್ಕಾಗಿ ಹೆಂಗ ಕೇಳ್ಬೇಕಂದ್ರೆ ಶಿವವಚನ ಗುರುವಚನ. ಪುರಾತರ ವಚನವ ಕೇಳಿ ಬದುಕಿರಯ್ಯ. ನಾವು ಬದುಕ್ತೇವೆ ಅಂದ್ರೆ ಏನ್ ಕೇಳ್ಬೇಕು? ಪುರಾತನರ ವಚನ. ಶರಣರ್ ಏನು ಬರ್ದಿಟ್ಟಾರ ಅದು ಕೇಳಿ ನಮ್ಮ ಜೀವನ ಬದುಕಿಸ್ಕೊಳ್ಬೇಕು. ಕೇಳೋರು ಏನಾಯ್ತದ್ರಿ? ಎಷ್ಟು ಚಂದ ಬರೀತಾರಂದ್ರೆ, ಕೇಳಿದ ಸದ್ಭಕ್ತರೆಲ್ಲ ಕೃತಾರ್ಥರಾಗಿಪ್ಪರು. ಯಾರು ಕೇಳ್ತಾರ ಅವರೆಲ್ಲ ಉದ್ಧಾರ ಇರ್ತಾರೆ. ನೀವು ನಿಮ್ಮ ಮಕ್ಕಳಿಗೆ ಒಂದ್ ಮಾತು ಹೇಳ್ತಿರ್ತೀವಿ ಯಾವಾಗ್ಲೂ, ಏನಂತೇವ್, ಜರ ನನ್ ಮಾತು ಕೇಳು, ಜರ ಅವ್ರ ಮಾತು ಕೇಳು, ಜರ ಅವ್ರ ನೋಡ್ಕಲಿ ಅಂದ್ರೆ ಕೇಳುವುದರಿಂದ ಜೀವನ ಉದ್ಧಾರವಾಗ್ತದ. ಕೇಳುವುದರಿಂದ ಜೀವನ ಉದ್ಧಾರ ಆಗ್ತದಕ್ಕಾಗಿ ಕೇಳಿದ ಸದ್ಭಕ್ತರೆಲ್ಲ ಕೃತಾರ್ಥರಾಗಿಪ್ಪರು. ಯಾರು ಕೇಳ್ತಾರ ಅವ್ರದೆಲ್ಲ ಜೀವನ ಒಳ್ಳೇದಾಗ್ತದ. ಹೆಂಗ್ ಕೇಳ್ಬೇಕ್ರಿ? ಎಷ್ಟು ಚಂದ ಹೇಳ್ತಾರಂದ್ರೆ, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದೋ ಅಹಂಕಾರ ಒಳಿದು ಶರಣರ ಅನುಭವ ಕೇಳಿದಡೆ ಅದೇ ಮುಕ್ತಿ ನೋಡಿರಯ್ಯ. ಪ್ರವಚನ ಕೇಳ್ಬೇಕಾದ್ರೆ ತನು ಕರಗಬೇಕಂತ. ಎದ್ರಾಗ ಕರಗಬೇಕು? ತನು ಗುರುವಿನ ಸೇವೆಯಲ್ಲಿ ಕರಗಬೇಕು. ಮನ ಲಿಂಗದ ನೆನೆಹಿನಲ್ಲಿ ಕೊರಗಬೇಕು. ಭಾವ ಬೆಚ್ಚದು, ಭಾವ ಆನಂದ ಭಾವವನ್ನು ತುಂಬಿಕೊಂಡು ಅಹಂಕಾರ ಒಳಿದು ನಾ ದೊಡ್ಡವಿದ್ದೀನಿ, ಆಫೀಸರ್ ಇದ್ದೀನಿ, ಇಂಜಿನಿಯರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ, ಏನಿದ್ದೀನಿ ಇಲ್ಲ, ಇಲ್ಲಿ ಬಂದ್ರೆ ನಾನು ಭಕ್ತನಿದ್ದೀನಿ, ನಾನು ಭಕ್ತನಿದ್ದೀನಿ, ಇದು ಕೇಳಿದ್ರೆ ನಂದು ಒಳ್ಳೇದಾಯ್ತು ಅಂತ ಅಹಂಕಾರ ಒಳಿದು ಅನುಭವ ಕೇಳಿದಡೆ ಅದೇ ಮುಕ್ತಿ ನೋಡಿರಯ್ಯ. ಮುಕ್ತ ಯಾರು ಮಾಡ್ತಂದ್ರೆ ಶರಣರ ವಚನ ಮಾಡ್ತದ. ಇಂತಲ್ಲದೆ ಹಿಂಗ್ ಕೇಳಾರ್ದೇನೆ ಮನವ್ಯಾಕುಲನಾಗಿ ಮನಸ್ಸಿನ ನೂರಾರು ಚಿಂತೆ ಇಟ್ಕೊಂಡು ತನು ಮುಟ್ಟದೆ ಕೇಳಿದಡೆ ಉಪದೇಶ ಸಲ್ಲುವುದೆಂತಯ್ಯ. ಅದ್ರೊಳಗೆ ನಮ್ಮ ಭಾವ ಇರ್ಲಾರ್ದೇನೆ ಸುಮ್ಮನೆ ಕೇಳಿದ್ರೆ ಅದು ನಮ್ಗೆ ಹೆಂಗಾಗ್ತದ? ಒಮ್ಮೆ ಅಭಿಮುಖರಾಗಿ ಒಮ್ಮೆ ಪರಾನ್ಮುಖರಾಗಿ ಕೇಳಲು ಎಂತಳ ಒಡುವುದಯ್ಯ. ಒಮ್ಮೆ ಭಾಳ ಕೇಳಿದಂಗ್ ಮಾಡೋದು, ಒಮ್ಮೆ ಬಿಟ್ಟಿದಂಗ್ ಮಾಡೋದು, ಕೇಳಿದಂಗ್ ಮಾಡೋದು, ಬಿಟ್ಟಿದಂಗ್ ಮಾಡೋದಂದ್ರ ಅದು ನಮಗ್ ಸಿದ್ಧಿಸಲ್ಲ. ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾನ್ಮುಖರಿಗೆ ಎಂದೆಂದೂ ಭಾವ ಹಿಂಗದು ನೋಡ. ಅದಕ್ಕಾಗಿ ಶರಣರ ವಚನ, ಗುರುವಚನ, ಪ್ರವಚನಗಳು ನಮ್ಮ ಜೀವನವನ್ನು ಉದ್ಧಾರ ಮಾಡ್ತಕ್ಕಂಥವ. ಅದಕ್ಕೆ ಹಿಂದಿಂದ ಬಿಡಬೇಕು, ಮುಂದಿನ ಹಿಡಿಬೇಕಾಯ್ತಂದ್ರೆ ನಮ್ಮ ತನು ಮನ ಭಾವ ಎಲ್ಲವನ್ನ ಸೇರಿಸಿ ಅದು ಕೇಳ್ತಾ 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 ಹೋದೆವು ಅಂದ್ರ ನಮ್ಮ ಜೀವನ ಸತ್ಯದ ದಾರಿ ಕಡೆಗೆ ಹೋಗ್ತದ. ಅದಕ್ಕಾಗ ಸತ್ಯದ ದಾರಿಯಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಪ್ರವಚನ ಗುರುವಚನ ಸಾರ ಅಂತಕ್ಕಂಥ ಚಿಂತನೆಯನ್ನಿಟ್ಕೊಂಡು 9 ದಿನಗಳ ಕಾಲ, ಯಾಕಂದ್ರೆ 10 ದಿನ ಅಂತಿದೆವು, ಅದ್ರಾಗ ಇವತ್ತು 1 ದಿನ ಮುಗಿದೋಯ್ತು. ಈಗ ಉಳಿದು ಎಷ್ಟು? 9 ದಿನ ಉಳಿದು
9 ದಿನದಾಗ 9 ವಚನ ಚಿಂತನೆ ಇಟ್ಕೊಂಡು 9 ವಚನ ಚಿಂತನೆಯನ್ನ ಮಾಡ್ತಾ 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 ನಾವು ಈ ಗುರುವಚನ ಸಾರ ಪ್ರವಚನದಿಂದ ನಮ್ಮ ಜೀವನ ದೇವನೆಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತಿನ ದಿನ ಉದ್ಘಾಟನೆ ಇತ್ತು. ಸ್ವಲ್ಪ ಹೊತ್ತು ಹೆಚ್ಚಾಯ್ತು. ನಾವು ಬಹಳ ಚಂದ ನಮ್ಮ ಮಾಸಿ ಮಾಡಿ ಸರ್ ಅವ್ರು ಮಾತಾಡ್ತಾ ಮಾತಾಡ್ತಾ ಹೋದ್ರ ಎಷ್ಟು ಒಳಗ್ ಹೋಯ್ತಾ ಇದ್ರು ಅವ್ರ ಒಂದು ಮಾತು ಬಹಳ ಚಂದ ಇತ್ತು. ಶರಣರ ವಚನಗಳಲ್ಲಿ ನಮ್ಮದು ಅನ್ನತಕ್ಕಂಥ ಆಸ್ತಿ ಆಗ್ಲಿ, ಅಂತಸ್ತಾಗ್ಲಿ, ಅಧಿಕಾರವಾಗ್ಲಿ ದೊಡ್ಡದಲ್ಲ, ಶರಣರ ವಚನಗಳು ಬಹಳ ದೊಡ್ಡದಿರ್ತದ. ಇವತ್ತು ನಮ್ಮ ಜೀವನ ನಾವು ಯಾವ್ದ್ರಲಿಂದ ಶ್ರೀಮಂತಿಕೆಯಿಂದ ತೋರಿಸ್ತಾ ಇದೀವಿ ಅಂದ್ರ ನಾವು ಎಷ್ಟು ದೊಡ್ಡ ಮನಿ ಕಟ್ಟಿವಿ ಅಂತ ತೋರಿಸ್ತಾ ಇದೀವಿ, ಎಷ್ಟು ಆಸ್ತಿ ಮಾಡಿದಂತ ತೋರಿಸ್ತಾ ಇದೀವಿ. ಆದ್ರೆ ನಮ್ಮ ಶರಣರು ಹೇಳ್ತಾರೆ, ಇವೆಲ್ಲ ಜಗಕ್ಕಿಕ್ಕಿದ ವಿಧಿ ನೀನ್ ನೋಡವೆ ಎಂಬುದು ಜ್ಞಾನ ರತ್ನ ಅಂತ ಹೇಳ್ತಾರೆ. ಅದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ರತ್ನ ಮತ್ಯಾವುದೂ ಇಲ್ಲ. ಅದು ಇಟ್ಕೊಂಡ್ರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಬೇರೆ ಸಿರಿವಂತರಿಲ್ಲ, ಕಾಣ ಮನವೇ ಅಂತ ಮನಸ್ಸಿಗೆ ಉಪದೇಶವನ್ನ ಮಾಡ್ತಾರಲ್ಲ, ಹಾಗ ನಮ್ಮ ಜೀವನ ಸತ್ಯದ ಜೀವನ ಆಗಬೇಕು ಅಂತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆ ನಮ್ಮ ಎದುರಿಗಿಟ್ಟ ಒಂದು ಜೋರಾದ ಚಪ್ಪಾಳೆ ಅಭಿನಂದನೆ ನಾವು ಸಿದ್ದರಾಮಪ್ಪ ಮಾಸಿಮಾಡಿ ಸರಿಗೆ ಅರ್ಪಿಸಬೇಕು. ಅದರ ಜೊತೆಗೆ ನಮ್ಮ ಚನ್ನಬಸವಣ್ಣವ್ರು ನಿಜವಾಗ್ಲೂ ಅವ್ರು ಮೊದಲಿನಿಂದನೂ ಕೂಡ ಏನಾರ ಮಾಡ್ಬೇಕು ಅವ್ರು ಅಂದಿದಷ್ಟೇ ಹೇಳಿಲ್ಲ. ಆದ್ರೆ ಅವರು ಅಟ್ಲೀಸ್ಟ್ ನಾನು ಡ್ಯೂಟಿ ಮಾಡೋಕ್ಕಿಂತ ನನ್ನ ಕೈದಾಗ ಒಂದು 4 ಮಂದಿ ಕೆಲಸ ಮಾಡ್ಬೇಕಂತ ಸದಾ ಕಾಲ ಕನಸು ಕಾಣುತ್ತಾ ಅವ್ರು ಇವತ್ತು ಪ್ರೀತಿ ಫುಡ್ಸ್ ಅಂತಕ್ಕಂಥ ಒಂದು ರೊಟ್ಟಿ ಕಾರ್ಖಾನೆ ಅವ್ರ ಬಲ್ಲಿ ತಯಾರು ಮಾಡ್ಯಾರ. ನನಗೆ ಬಹಳ ಖುಷಿ ಅನಿಸ್ತದ. ಅವ್ರ ಬಾಯ್ಲಿಂದ ಹೇಳಿಲ್ಲ, ಸುಮಾರು ಇವತ್ತೊಂದು 15-20 ಜನರಿಗೆ ಅವ್ರ ಕೈದಾಗ ಇಟ್ಕೊಂಡು ಕೆಲಸ ಮಾಡಿಸ್ತಕ್ಕಂಥ ಒಂದು ಕಾಯಕ ಜೀವಿ ನಮ್ಮ ಚನ್ನಬಸವಣ್ಣವ್ರು ಅದರ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಸ್ಫೂರ್ತಿ ಕೊಡ್ಬೇಕು. ಬರೀ ಜೀವನದಾಗ ಹಿಂಗೆ ಮಾಡು ಅದೇ ಮಾಡು, ಡಾಕ್ಟರ್ ಆಗು ಇಂಜಿನಿಯರ್ ಆಗು ಇದೇ ತಲೆಗೆ ತುಂಬೋದಕ್ಕಿಂತ ಜೀವನ ಅಂದ್ರೆ ಏನು, ಕಾಯಕ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಬಹಳ ಸುಂದರವಾಗಿ ಉಪನ್ಯಾಸ ನೀಡ್ಯಾರ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಅಭಿನಂದನೆ ನಾವು ನೀವೆಲ್ಲ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ